ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ತಿಳಿಸ್ತಾ ಪ್ರಮುಖವಾಗಿ ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಆಗ್ತಂತ ಎಲ್ಲ ಒಂದು ವಿದ್ಯಾರ್ಥಿನಿಯರು ಇವತ್ತು ವೆಯ್ಟ್ ಮಾಡ್ತಾ ಇರೋದಾಗಿರುತ್ತೆ. ಬಿ ಎಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳೆಲ್ಲ ಒಂದೊಂದು ರೀತಿಯಾದಂಥ ಗೊಂದಲಗಳು ಆತಂಕಗಳು ಆಗ್ತಿರುವಂಥದ್ದಾಗಿರುತ್ತೆ. ಸೊ ನಾವು ಕೂಡ ಮಾಹಿತಿನ ತಿಳಿಸಿದ್ವಿ, ಇಲಾಖೆಯವರು ತಿಳಿಸಿದ್ದಾರೆ ಅಂತ ಅಂದ್ಬಿಟ್ಟು ನವೆಂಬರ್ 17ನೇ ತಾರೀಕು ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇಲಾಖೆಯವರು ಮಾಹಿತಿನ ಕೂಡ ತಿಳಿಸಿದ್ರು. ಸೊ ನವೆಂಬರ್ 17ನೇ ತಾರೀಕಿನ ಸಂಜೆ 5:30ರ ನಂತರದಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟಿಸಲಾಗ್ತದೆ ಅಂತ ಅಂದ್ಬಿಟ್ಟು. ಆದರೆ ಯಾವುದೇ ರೀತಿಯಾಗಿ ನವೆಂಬರ್ ತಿಂಗಳ 17ನೇ ತಾರೀಕು ಒಂದು ದಿನ ಪೂರ್ತಿ ಆದರೂ ಕೂಡ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇವತ್ತು ನವೆಂಬರ್ 18ನೇ ತಾರೀಕು ಬರ್ಬೋದಾ ಏನು ಎತ್ತಂತ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳ್ತೀರಾ. ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿದ್ರಿ 17ನೇ ತಾರೀಕು ಅಂತ ಅಥವಾ ಇಲಾಖೆಯವರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇನ್ನು ಲಿಸ್ಟ್ ಬಂದಿಲ್ವಲ್ಲ, ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ ಅಂತ ಒಂದು ಹೊಸ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರೋದಾಗಿರುತ್ತೆ. ಸೊ ಇನ್ನು ಕೆಲ ವಿದ್ಯಾರ್ಥಿಗಳು ಕೂಡ ಒಂದು ಗೊಂದಲಗಳಾಗ್ತಿದಾವೆ, ಇನ್ಯಾವಾಗ ಲಿಸ್ಟ್ ಪ್ರಕಟ ಆಗ್ಬೋದು, ಸೊ ವೆಯ್ಟ್ ಮಾಡ್ತಾನೆ ಇದೀವಿ ನಾವು. ಸೊ ಒಂದು ಎಕ್ಸೈಟ್ ಆಗಿರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳು. ನಾವು ಕೂಡ ಚೆಕ್ ಮಾಡ್ತಾನೆ ಇದೀವಿ, 17ನೇ ತಾರೀಕು ಆಗಿರ್ಬೋದು, ನಿನ್ನೆ ಆಗಿರ್ಬೋದು, ಇವತ್ತಾಗಿರ್ಬೋದು 18ನೇ ತಾರೀಕು ಬೆಳಗ್ಗಿಂದನೂ ಕೂಡ ನಾವು ಕೂಡ ಚೆಕ್ ಮಾಡ್ತಾನೆ ಇದೀವಿ ಅಂತ ಹೇಳ್ತಾ ಇರೋದಾಗುತ್ತೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ಆತಂಕ ಗೊಂದಲದಲ್ಲಿ ಪ್ರಶ್ನೆಗಳಲ್ಲಿ ಇದ್ದೀರಾ. ಲಿಸ್ಟ್ ಬಿಟ್ಟಿದ್ದಾರಾ ಇಲ್ವಾ, ನಮಗೆ ಗೊತ್ತಾಗ್ತಿದೆ, ಯಾವ ಥರ ಗೊತ್ತಾಗುತ್ತೆ. ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಂದು ಲಿಸ್ಟ್ ಬರುತ್ತಾ ಅಥವಾ ಏನಾಗಿದೆ ಅಂತೆಲ್ಲ ಪ್ರಶ್ನೆ ಇತ್ತಲ್ಲ, ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಡ್ತಾ ಇರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಯಾಕೆ ತಡ ಆಗ್ತಿದೆ ಅಂತ ಒಂದು ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಮತ್ತೆ ಲಿಸ್ಟನ್ನು ಎಲ್ಲಿ ನೋಡ್ಕೊಳ್ಳುವಂಥದ್ದು ಯಾವ ಥರ ಅಂತಲೂ ಕೂಡ ಕೆಲ ವಿದ್ಯಾರ್ಥಿಗಳು ಗೊತ್ತಿಲ್ಲ. ಕೆಲ ವಿದ್ಯಾರ್ಥಿಗಳು ಸೈಬರ್ ಸೆಂಟರ್ಗೆ ಹೋಗಿ ಲಿಸ್ಟನ್ನು ವೀಕ್ಷಣೆ ಮಾಡಬೇಕಾಗುತ್ತಾ ಅಥವಾ ನಮ್ಮ ಒಂದು ವಿಲೇಜ್ಗಳಲ್ಲಿ ಇವಾಗ ಸೈಬರ್ ಸೆಂಟರ್ಗಳು ಓಪನ್ ಇರೋದಿಲ್ಲ, ಹಾಗೆ ಒಂದು ಪ್ರಶ್ನೆಗಳು ಇರುವಂಥದ್ದಾಗಿರುತ್ತೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ಲೈಕನ್ ಕ್ಲಿಕ್ ಮಾಡೋದು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಪಡ್ಕೊತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ಅಭ್ಯರ್ಥಿಗಳಿಗೆ ಒಂದು ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದನ್ನು ಸಂಬಂಧಪಟ್ಟಂತೆ ತಿಳಿಸುವಂತಾದರೆ ಇಲಾಖೆ ಕಡೆಯಿಂದ ನಾವು ಮಾಹಿತಿನ ಸಂಪರ್ಕ ಮಾಡಿಕೊಂಡು ನವೆಂಬರ್ 17ನೇ ತಾರೀಕಿನಂದು ನಾವು ಏನು ಕರೆ ಮಾಡೋದಕ್ಕೆ ಕೇಳಿದಂಥ ಪಕ್ಷದಲ್ಲೂ ಕೂಡ ಇಂದು ಅಂದರೆ ನಿನ್ನೆ ಅವರು ಮಾಹಿತಿನ ಕೊಟ್ಟಿರುತ್ತೆ. ಈ ವಿಡಿಯೋ ಮಾಡ್ತಿರೋ ನವೆಂಬರ್ 18 ಆಗಿದ್ದಾಗ ನವೆಂಬರ್ 17ನೇ ತಾರೀಕಿನಂದು ಅವರು ಮಾಹಿತಿನ ಕೊಟ್ಟಿದ್ರು. ಇಂದು ಸಂಜೆ 5:30ರ ನಂತರದಲ್ಲಿ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರು. ಆದರೆ ಯಾವುದೇ ರೀತಿಯಾಗಿ ದಿನ ಪೂರ್ತಿ ಕಳೆದ್ರು ಕೂಡ ನಾವು 10 ಗಂಟೆ 11 ಗಂಟೆ ತನಕ ವೆಯ್ಟ್ ಮಾಡಿದ್ರು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ವೀಕ್ಷಣೆ ಮಾಡಿದ್ರು ಕೂಡ ಲಿಸ್ಟ್ ಅಂತೂ ಪ್ರಕಟ ಆಗಿಲ್ಲ. ಸೊ ನವೆಂಬರ್ 18ನೇ ತಾರೀಕು ಬರ್ಬೋದಾ, ಸೊ ಇವತ್ತು ಬರ್ಬೋದು ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಕಳೆದ ಬಾರಿ ಕೂಡ ನಾವು ಕಾಲ್ ಮಾಡ್ದಾಗ ಕೇಳಿದಾಗಲೂ ಎಲಿಜಿಬಲ್ ಲಿಸ್ಟ್ ನವೆಂಬರ್ 11ನೇ ತಾರೀಕು ನಾವು ಕೇಳಿದ್ವಿ, ಬರುತ್ತೆ ಇವತ್ತು ಅಂತ. ಯಾಕಂದ್ರೆ 10ನೇ ತಾರೀಕು ಬರುತ್ತೆ ಅಂತ ನೋಟಿಫಿಕೇಶನ್ ಮಾಹಿತಿ ಕೊಟ್ಟಿದ್ರು, ಬಟ್ ಆದರೆ ಬಂದಿರಲಿಲ್ಲ. 11ನೇ ತಾರೀಕು ಬರ್ಬೋದು ಅಂತ ನಾವು ಕಾಲ್ ಮಾಡಿ ಕೇಳಿದಾಗ ಹೌದು ಇವತ್ತು ಬರುತ್ತೆ ಅಂತ ಮಾಹಿತಿನ ಕೊಟ್ಟರು, ಬಟ್ ಆದರೆ ಅವತ್ತು ಬರಲಿಲ್ಲ. ಮಾರನೇ ದಿನ ಬಂದಿತ್ತು 12ನೇ ತಾರೀಕಿನದು. ಸೊ ಅಂದರೆ ಅಭ್ಯರ್ಥಿಗಳಿಗೆ ನವೆಂಬರ್ ತಿಂಗಳ 12ನೇ ತಾರೀಕು ಬರುತ್ತೆ ಅಂತ ಮಾಹಿತಿನ ಅವರು 11ನೇ ತಾರೀಕು ಕೇಳಿದಾಗ ಆ ಥರ ಮಾಹಿತಿನ ಕೊಟ್ಟರು, ಬಟ್ 12ನೇ ತಾರೀಕು ಬಂದಿತ್ತು. ಬಟ್ ಇವಾಗ 17ನೇ ತಾರೀಕು ಆ ಥರ ಹೇಳಿದ್ರು, ಬಟ್ 12ನೇ ತಾರೀಕು ಬರ್ಬೋದು ಅಂತ ಕೂಡ ನಿರೀಕ್ಷೆನ ಕೂಡ ನಾವು ಇಟ್ಕೊಂಡಿದ್ವಿ, ಮತ್ತು ಅಭ್ಯರ್ಥಿಗಳು ಕೂಡ ತಿಳಿಸಿದ್ವಿ ನಿರೀಕ್ಷಿಸಬಹುದು ಅಂತಂದ್ಬಿಟ್ಟು. ಬಟ್ ಇವಾಗ ಯಾಕೆ ತಡ ಆಗ್ತಿದೆ ಏನು ಎತ್ತ ಅಂತ ಸಾಕಷ್ಟು ಅಭ್ಯರ್ಥಿಗಳು ಏನು ಪ್ರಶ್ನೆಗಳನ್ನ ಕೇಳ್ತಿಲ್ಲ. ಲಿಸ್ಟ್ ಯಾಕೆ ಇನ್ನ ಬಿಡುಗಡೆ ಮಾಡ್ತಿಲ್ಲ, 15ನೇ ತಾರೀಕು ಎಲ್ಲ ಪ್ರೋಸೆಸ್ಗಳು ಕಂಪ್ಲೀಟ್ ಆಗಿದ್ದಾವೆ, ಯಾವುದೇ ರೀತಿಯಾದಂಥ ಪ್ರೋಸೆಸ್ ಇಲಾಖೆಯವರು ಮಾಹಿತಿನ ಕೊಟ್ಟಿಲ್ಲ. ಆದರೂ ಲಿಸ್ಟ್ಗೆ ಕುರಿತವ್ರು ಏನು ಮಾಹಿತಿನ ಕೊಟ್ಟಿಲ್ವಾ, ಅಫಿಷಿಯಲ್ ಅನೌನ್ಸ್ಮೆಂಟ್ ವಿದ್ಯಾರ್ಥಿಗಳು ಅಫಿಷಿಯಲ್ ಆಗಿ ಡೇಟ್ ಅಂತೂ ಅನೌನ್ಸ್ ಆಗಿಲ್ಲ. ಆ ಒಂದು ಕಾರಣಕ್ಕೆ ಒಂದು ಪ್ರಶ್ನೆಗಳಾಗ್ತಿದೆ ಅಂತ ಹೇಳ್ಬೋದು. ಮತ್ತೆ ಎಲ್ಲರೂ ಕೂಡ ಒಂದು ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತೀರಾ, ಎಲ್ಲ ಕಡೆ ಹುಡುಕಾಟ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸುವಂತಾರೆ. ಮತ್ತು ಇನ್ನು ಕೆಲ ವಿದ್ಯಾರ್ಥಿಗಳು ಕೇಳ್ತಾರೆ ಲಿಸ್ಟ್ನ ಎಲ್ಲಿ ವೀಕ್ಷಣೆ ಮಾಡೋದು ಅಂತೆಲ್ಲ ಕೇಳ್ತೀರಾ. ಅದರ ಬಗ್ಗೆ ತಿಳಿಸುವಂತಾರೆ. ಲಿಸ್ಟನ್ನು ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರ ಅಧಿಕೃತ ವೆಬ್ಸೈಟಲ್ಲೇ ಒಂದು ಅನೌನ್ಸ್ ಆಗೋದಾಗಿರುತ್ತೆ, ಅದೆಲ್ಲ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿಲ್ಲ ಇನ್ನೊಂದು ಮತ್ತೊಂದರೆ ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುವಂಥದ್ದಾಗಿರುತ್ತೆ, ಅಪ್ಡೇಟ್ಸ್ ಗ್ರೂಪ್. ಅಲ್ಲಿ ಜಾಯ್ನ್ ಆಗಿ ನಿಮಗೆ ಅಲ್ಲೇ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಕಟ್ ಆಫ್ ಆಗಿರ್ಬೋದು ಎಲ್ಲನೂ ಕೂಡ ಅಪ್ಲೋಡ್ ಮಾಡಿರ್ತೀವಿ. ವಿದ್ಯಾರ್ಥಿಗಳು ಉಚಿತವಾಗಿ ನೋಡ್ಕೋಬೋದಾಗಿರುತ್ತೆ. ಫ್ರೀಯಾಗಿ ಯಾವುದೇ ರೀತಿಯಾದಂಥ ಒಂದು ಜಾಯ್ನ್ ಆಗೋದಕ್ಕೆ ಏನೋ ಆಪ್ಷನ್ ಅಂದರೆ ಫ್ರೀಯಾಗಿ ವಿದ್ಯಾರ್ಥಿಗಳಿಗೆ ನೀಡ್ತಿರುವಂಥದ್ದಾಗಿರುತ್ತೆ. ಯಾವುದೇ ರೀತಿಯ ಒಂದು ಎಂಟ್ರಿ ಫೀಸ್ ಇನ್ನೊಂದು ಮತ್ತೊಂದು ಏನು ಇರೋದಿಲ್ಲ, ಜಾಯ್ನ್ ಆಗ್ಬೋದಾಗಿರುತ್ತೆ. ಟೆಲಿಗ್ರಾಮ್ನಲ್ಲಿ ಫ್ರೀಯಾಗಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಕೆಲವರು ಹೇಳ್ತೀರಾ ಸೈಬರ್ ಸೆಂಟರ್ಗೆ ಹೋಗಿ ವೀಕ್ಷಣೆ ಮಾಡಬೇಕಾ, ನಮ್ಮೂರಲ್ಲಿ ಇಷ್ಟೊತ್ತಿಗೆ ಸೈಬರ್ ಸೆಂಟರ್ ಓಪನ್ ಆಗಲ್ಲ ಅಥವಾ ಅಲ್ಲಿ ಪೇ ಮಾಡಬೇಕಿರುತ್ತೆ, ಇನ್ನೊಂದು ಮತ್ತೊಂದು ಹೇಳ್ತೀರಾ. ಆ ಕಾರಣಕ್ಕೆ ತಿಳಿಸ್ತಿರೋದು ನೀವು ಕನ್ನಡದ ಅಫಿಷಿಯಲ್ನ ಒಂದು ಅಪ್ಡೇಟ್ಸ್ ಗ್ರೂಪ್ ಏನಿದೆ ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ಟೆಲಿಗ್ರಾಮ್ ಗ್ರೂಪ್ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗೋದ್ರ ಮುಖಾಂತರ ಫ್ರೀಯಾಗಿ ನೋಡ್ಕೋಬೋದಿರುತ್ತೆ ಅಂತ ತಿಳಿಸ್ತಾ, ಮತ್ತು ಇವಾಗ ಅಭ್ಯರ್ಥಿಗಳಿಗೆ ಯಾವಾಗ ಲಿಸ್ಟ್ ಅನೌನ್ಸ್ ಆಗುತ್ತೆ ಈ ಒಂದು ಪ್ರಶ್ನೆ ಏನಿದೆಯಲ್ಲ, ಸೊ ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿಗಳಿಗೆ ಲಿಸ್ಟ್ ಪ್ರಕಟ ಆಗುವ ಸಾಧ್ಯತೆಗಳಿರುವಂಥದ್ದಾಗಿರುತ್ತೆ. ಕಾರಣ ಏನಂದರೆ ಯಾಕೆ ತಡ ಆಯಿತು ಅಂದರೆ 15ನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿದ್ದಾವೆ. ಶನಿವಾರ ಆಗಿರೋ ಕಾರಣಕ್ಕೆ ಭಾನುವಾರ ಆಲ್ಮೋಸ್ಟ್ ಲೀಸ್ಟ್ ಅಂತಕ್ಕಂತೂ ಬಂದಿಲ್ಲ ಅನ್ಬೋದು. ಸೊ ಸೋಮವಾರ ಸಾಧ್ಯತೆಗಳಿತ್ತು, ಬಟ್ ಬಂದಿಲ್ಲ. ಅವ್ರು ಹೇಳಿದಿರೋ ಮಾಹಿತಿಯ ಪ್ರಕಾರ ಲಿಸ್ಟ್ಗೆ ಎಲ್ಲ ರೆಡಿ ಆಗಿರೋ ಥರನೇ ಇದ್ದಾವೆ. ಆ ಕಾರಣಕ್ಕೆ ಅವರು ಇಂದು ಸಂಜೆ 5:30ರ ನಂತರ ಬರ್ಬೋದು ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು. ಸೊ ಅವತ್ತು ಬಂದಿಲ್ಲ. ಸೊ ಮಂಗಳವಾರ ನವೆಂಬರ್ 18ನೇ ತಾರೀಕಿನಂದು ಸಾಧ್ಯತೆಗಳಂತೂ ಇರುವಂಥದ್ದಾಗಿರುತ್ತೆ, ಬಟ್ ಅಥವಾ ಯಾವುದೇ ಕ್ಷಣದಲ್ಲಿ ಇನ್ನು ಮುಂದೆ ಲಿಸ್ಟ್ ಅನೌನ್ಸ್ ಆಗ್ಬೋದಾಗಿರುತ್ತೆ. ಮಂಗಳವಾರ ಆಗಿರ್ಬೋದು, ನವೆಂಬರ್ 18 ಅಥವಾ 19ನೇ ತಾರೀಕು ಒಳಗಡೆ ಅಂತೂ ಆಲ್ಮೋಸ್ಟ್ ಯಾವುದೇ ಕ್ಷಣದಲ್ಲೂ ಲಿಸ್ಟ್ ಪ್ರಕಟ ಆಗ್ಬೋದು. ಯಾಕಂದ್ರೆ ಇಲಾಖೆಯವರು ಕೊಟ್ಟರೋ ಮಾಹಿತಿ ಪ್ರಕಾರ ಇಲ್ಲ ಅವ್ರು ಲೇಟ್ ಆಗುತ್ತೆ, ಹಾಗೆ ಏನೋ ಒಂದು ಅಪ್ಡೇಟನ್ನು ಕೊಟ್ಟರು. ಇವತ್ತು ಬರುತ್ತೆ ಅಂತ ಅವ್ರು ನಿನ್ನೆ ಮಾಹಿತಿನ ಕೊಟ್ಟಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಲಿಸ್ಟ್ ಪ್ರಕಟ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ವೆಬ್ಸೈಟ್ ಇನ್ನೊಂದು ಮತ್ತೊಂದು ಇಶ್ಯೂ ಆಗಿದೆಯಾ, ಏನು ರೀಸನ್ ಅದನ್ನು ಇಲಾಖೆಯವರು ಸ್ಪಷ್ಟೀಕರಣ ಕೊಡಬೇಕಿರುತ್ತೆ, ಬಟ್ ಅದನ್ನೆಲ್ಲ ಕೊಡ್ಲಿಕ್ಕೆ ಹೋಗಲ್ಲ. ಬಟ್ ಅದರ ಲೀಸ್ಟ್ ಅಂತಕ್ಕಂಥ ಏನಿರುತ್ತಲ್ಲ ಯಾವುದೇ ಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಬರ್ಬೋದಾಗಿರುತ್ತೆ. ಸಂಜೆ ಬರ್ಬೋದು, ಮಾರ್ನಿಂಗ್ ಬರ್ಬೋದು, ಯಾವುದೇ ಸಂದರ್ಭದಲ್ಲಾದರೂ ಕೂಡ ಲಿಸ್ಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಪ್ಡೇಟ್ ಆದ ಸಂದರ್ಭದಲ್ಲಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತೇವೆ. ನಂತರದಲ್ಲಿ ಟೆಲಿಗ್ರಾಮಲ್ಲಿ ಕೂಡ ಬೇಗನೆ ಹಾಕಿರ್ತೇವೆ, ವೀಕ್ಷಣೆ ಮಾಡೋದಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಪ್ರಶ್ನೆಗಳು ಡೌಟ್ಸ್ಗಳಿದ್ದಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಲಿಸ್ಟ್ ಬಂದ ನಂತರದಲ್ಲಿ ಅಂತೆಲ್ಲ ಟೆಲಿಗ್ರಾಮಲ್ಲಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಆಪ್ಷನ್ ಕೊಟ್ಟಿರುವಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಹೆಚ್ಚುವರಿ ಪ್ರಶ್ನೆಗಳು ನೀವು ತಿಳ್ಕೊಂತಾ ಇರಬಹುದಾಗಿರುತ್ತೆ, ಮಾಹಿತಿಗಳನ್ನು ಗೈಡೆನ್ಸ್ಗಳನ್ನು ಕೂಡ ಪಡ್ಕೊಂಬೋದಾಗಿರುತ್ತೆ. ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ.